ನಮ್ಮ ಪಾಪಗಳನ್ನು ಕ್ಷಮಿಸಲು ಯಾತನೆಯುಳ್ಳ ಚಿತ್ರಹಿಂಸೆಯನ್ನು ಅನುಭವಿಸಿದ ಯೇಸು, ನಮಗಾಗಿ ಮರಣವನ್ನು ಅಪ್ಪಲು ಹಿಂಜರಿಯದ ಯೇಸು, ಅನ್ಯಾಯದ ತೀರ್ಪಿಗೆ ಒಳಗಾದರೂ ನಮ್ಮೆಲ್ಲ ರಕ್ಷಣೆಗಾಗಿ ಮೌನವಾಗಿ ಎಲ್ಲವನ್ನ ಸಹಿಸಿದ ಯೇಸು, ಈ ಲೌಕಿಕ ಜೀವನದಲ್ಲಿ ನಮಗೆ ಅಗತ್ಯವಾದುದು ಏನು ಎಂಬುದು ತಿಳಿದಿರುವ ಯೇಸು, ಪ್ರತಿಯೊಂದು ಸನ್ನಿವೇಶದಲ್ಲೂ ಸಂದರ್ಭದಲ್ಲೂ ನಮ್ಮ ಪ್ರೀತಿಯನ್ನ ವಿಧೇಯತೆಯನ್ನ ಎದುರು ನೋಡುವ ಯೇಸು ನಮ್ಮೆದುರಿಗಿದ್ದಾರೆ. ಈ ತಪಸ್ಸು ಬರದ ಧ್ಯಾನ ನಮ್ಮ ಜೀವನವನ್ನು ಮಾರ್ಪಡಿಸಿ ಯೇಸುವಿಗಾಗಿ ಜೀವಿಸಲು ನಮ್ಮಲ್ಲಿ ಪ್ರತಿಯೊಬ್ಬರನ್ನ ಆಹ್ವಾನಿಸುತ್ತಿದ್ದಾರೆ. ನಾವು ಯಾರೇ ಆಗಿದ್ದರೂ, ದೊಡ್ಡವರಾಗಲಿ ಚಿಕ್ಕವರಾಗಲಿ, ಓದುತ್ತಿರುವವರಾಗಲಿ ಉದ್ಯೋಗದಲ್ಲಿರುವವರಾಗಲಿ, ವಿದ್ಯಾವಂತರಾಗಲಿ ಶಿಕ್ಷಕರಲ್ಲದವರಾಗಲಿ, ವಯಸ್ಸಾದವರಾಗಲಿ ಮಕ್ಕಳಾಗಲಿ, ನಮ್ಮನ್ನ ಎಲ್ಲ ಸಮಯದಲ್ಲೂ ಪ್ರೀತಿಸುವ ಯೇಸು ನಮ್ಮ ಪ್ರೀತಿಯನ್ನು ಎದುರು ನೋಡುತ್ತಾರೆ. ನಿತ್ಯ ಜೀವವನ್ನು ನೀಡಲು ಶಕ್ತರಾಗಿರುವ ಯೇಸು ಅವರ ಶರೀರ ಮತ್ತು ರಕ್ತವನ್ನೇ ನಮಗೆ ಅನುಗ್ರಹಿಸಿ ನಿತ್ಯ ಜೀವಕ್ಕೆ ನಮ್ಮನ್ನು ಕಾಯ್ದಿರಿಸಿದ್ದಾರೆ. ಅಂತಹ ಯೇಸುವನ್ನು ವೀಕ್ಷಿಸಿ ಅವರ ಆಶೀರ್ವಾದಕ್ಕಾಗಿ ಬೇಡೋಣ. ಪ್ರಭುವೇ, ಈ ಅದ್ಭುತಕರವಾದ ಸಂಸ್ಕಾರವನ್ನು ನಿಮ್ಮ ಶಿಲುಬೆಯ ಮರಣದ ಸ್ಮಾರಕವಾಗಿ ಬಿಟ್ಟಿದ್ದೀರಿ. ನಿಮ್ಮ ಪವಿತ್ರ ಶರೀರ ಮತ್ತು ರಕ್ತದ ಈ ರಹಸ್ಯವನ್ನು ಆರಾಧಿಸಿ ಅದರಿಂದ ನಿಮ್ಮ ರಕ್ಷಣೆಯ ಫಲವನ್ನು ಅನುಭವಿಸುವಂತೆ ಮಾಡಿರಿ. ಪಿತದೇವರು ನೀವು ಪವಿತ್ರಾತ್ಮನೊಂದಿಗೂ ಐಕ್ಯರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸ್ವೀಕರಿಸಿ ನಿಮ್ಮ ಆಲೋಚನೆಗಳನ್ನು ತಿರುಗಿಸಿ ಶಾಂತಿ ಸಮಾಧಾನದಿಂದಲೂ